ನಟಿ ರಶ್ಮಿಕಾ ಮಂದಣ್ಣ ಇತ್ತೀಚೆಗಷ್ಟೇ ಹಲವು ವರ್ಷಗಳಿಂದ ಪ್ರೀತಿಸಿದ ಹುಡುಗನ ಕೈ ಹಿಡಿದಿದ್ದಾರೆ. ಅದ್ದೂರಿಯಾಗಿ ಮದುವೆಯಾಗಿ ದೇವರಕೊಂಡ ಮನೆಗೆ ಸೊಸೆಯಾಗಿ ಬಲಗಲಿಟ್ಟು ಹೋಗಿ ಆಗಿದೆ. ಸತ್ಯನಾರಾಯಣ ಪೂಜೆ ಮಾಡಿ ಮದುವೆಯ ಬಳಿಕ ನಡೆಯಬೇಕಾದ ಎಲ್ಲ ಸಂಪ್ರದಾಯಗಳನ್ನ ಫಾಲೋ ಮಾಡಿದ್ದಾರೆ. ಅವರ ಮದುವೆಯಂತೂ ದೇವಲೋಕದ ದೇವತೆಗಳನ್ನ ನೋಡಿದಂತೆಯೇ ಆಗುವಂತಹ ರೀತಿಯಲ್ಲಿ ಮದುವೆ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇವರದ್ದೇ ಟ್ರೆಂಡಿಂಗ್ ಆಗಿದೆ. ಈ ಜೋಡಿಗೆ ಎಲ್ಲರೂ ಹರಸಿ ಹಾರೈಸಿದ್ದಾರೆ. ಇಬ್ಬರ ಮದುವೆಯನ್ನ ಎರಡೂ ಕುಟುಂಬದವರು ಒಪ್ಪಿಗೆ ಮಾಡಿದ್ದಾರೆ. ವಿಡಿಯೋಗಳಲ್ಲಿ, ಫೋಟೋಗಳಲ್ಲಿ ವಿಜಯ್ ದೇವರಕೊಂಡ ಫ್ಯಾಮಿಲಿ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಆದ್ರೆ ರಶ್ಮಿಕಾ ಫ್ಯಾಮಿಲಿ ತುಂಬಾ ಕಡಿಮೆ ವಿಡಿಯೋದಲ್ಲಿ ಸೆರೆ ಸಿಕ್ಕಿದ್ದಾರೆ. ಇದರ ನಡುವೆ ರಶ್ಮಿಕಾ ಮಂದಣ್ಣ ತಂದೆ ಮದನ್ ಮಂದಣ್ಣ ಅವರ ಹಿನ್ನೆಲೆಯನ್ನ ಎಲ್ಲರೂ ಹುಡುಕಾಡ್ತಿದ್ದಾರೆ. ಯಾಕಂದ್ರೆ ಮಗಳೇ ಅಷ್ಟೊಂದು ಕೋಟಿ ಹೊಡೆತಿಯಾಗಿರುವಾಗ ತಂದೆ ಇನ್ನೆಷ್ಟು ಕೋಟಿಯ ಒಡೆಯ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ರಶ್ಮಿಕಾ ಮಂದಣ್ಣ ಮದುವೆಯ ಬೆನ್ನಲ್ಲೇ ಅವರ ತಂದೆ ಯಾರು, ಅವರ ಬಿಸ್ನೆಸ್ ಯಾವುವು, ಜೊತೆಗೆ ಅವರ ಕುಟುಂಬದ ಹಿನ್ನೆಲೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಗಮನ ಸೆಳೀತಾ ಇದೆ. ಅಂದಹಾಗೆ ಅವರ ತಂದೆಯ ಬಿಸ್ನೆಸ್ ಏನು, ಏನ್ ಮಾಡ್ತಾ ಇದ್ದಾರೆ ಎಂಬೆಲ್ಲಾ ವಿಚಾರಗಳನ್ನ ರಶ್ಮಿಕಾ ಮಂದಣ್ಣ ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು. ನಮ್ಮ ತಂದೆ ಹಲವು ಬಿಸ್ನೆಸ್ ಗಳನ್ನ ಮಾಡ್ತಾರೆ. ಅವರದು ಮ್ಯಾರೇಜ್ ಹಾಲ್ ಇದೆ, ಅವರು ಪ್ಲಾಂಟರ್ ಮತ್ತೆ ಬಿಲ್ಡರ್ ಕೂಡ ಅಂತ ಹೇಳಿಕೊಂಡಿದ್ರು. ತಮ್ಮ ತಂದೆ ಮದನ್ ಮಂದಣ್ಣ ಬಗ್ಗೆ ರಶ್ಮಿಕಾ ಮಂದಣ್ಣ ಈ ಸಂಪೂರ್ಣ ಮಾಹಿತಿಯನ್ನ ಸಂದರ್ಶನವೊಂದರಲ್ಲಿ ನೀಡಿದ್ರು. ರಶ್ಮಿಕಾ ಮಂದಣ್ಣ ತಂದೆಯ ಹೆಸರು ಮದನ್ ಮಂದಣ್ಣ. ಇವರು ಕಾಫಿ ಪ್ಲಾಂಟರ್ ಮತ್ತು ಬಿಲ್ಡರ್ ಕೂಡ ಹೌದು. ವಿರಾಜಪೇಟೆಯಲ್ಲಿ ಇವರದ್ದು ದೊಡ್ಡ ಫಂಕ್ಷನ್ ಹಾಲ್ ಕೂಡ ಇದೆ. ರಶ್ಮಿಕಾ ತಾಯಿಯ ಹೆಸರು ಸುಮನ್ ಮಂದಣ್ಣ. ರಶ್ಮಿಕಾ ಅವರ ವೃತ್ತಿ ಜೀವನದ ಆರಂಭದಿಂದ ಸುಮನ್ ಮಂದಣ್ಣ ದೊಡ್ಡ ಬೆಂಬಲವಾಗಿ ನಿಂತಿದ್ದಾರೆ. ರಶ್ಮಿಕಾ ಮಂದಣ್ಣ ಮೂಲತಃ ಕರ್ನಾಟಕದ ಕೊಡಗು ಜಿಲ್ಲೆಯ ವಿರಾಜಪೇಟೆಯವರು. ಸುಮನ್ ಮಂದಣ್ಣ ರಶ್ಮಿಕಾ ಮಂದಣ್ಣಗೆ ಎಲ್ಲೇ ಶೂಟಿಂಗ್ ಇದ್ರೂ ಕೂಡ ಅಲ್ಲಿ ಜೊತೆಯಾಗಿ ಓಡಾಡ್ತಾರೆ. ಹೈದರಾಬಾದ್ ನಲ್ಲೂ ಕೂಡ ಎಷ್ಟೇ ದಿನದ ಶೂಟಿಂಗ್ ಇದ್ರೂ ಕೂಡ ಅಲ್ಲಿ ಮಗಳ ಜೊತೆಗೇನೆ ಕಾಲ ಕಳೀತಾ ಇದ್ರು. ಹೀಗೆ ರಶ್ಮಿಕಾ ಮಂದಣ್ಣಗೆ ದೊಡ್ಡ ಬೆನ್ನೆಲುಬಾಗಿ ನಿಂತಿರೋದು ಸುಮನ್ ಮಂದಣ್ಣ ಅವರು. ಇನ್ನು ಮದನ್ ಮಂದಣ್ಣ ಕೂಡ ಕೋಟಿ ಒಡೆಯ. ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ರಶ್ಮಿಕಾ ಕೂಡ ತಂದೆಯಷ್ಟೇ ಕೋಟಿಯ ಒಡತಿಯಾಗಿದ್ದಾರೆ.